ಮೈಸೂರು ಪಾದಯಾತ್ರೆ ತಲುಪ್ತಾ ಇದೆ. ಈಗ ಈ ಒಟ್ಟು ಮಾತಕ್ಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ಬನ್ನಿ ಒಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಈಗಾಗಲೇ ಪಾದಯಾತ್ರೆ ಯಶಸ್ವಿಯಾಗಿ ಮೈಸೂರು ಹತ್ರ ಬಂದಿದೆ, ಏನನ್ನಿಸ್ತು ಸರ್ ಸುದೀರ್ಘ ಪಾದಯಾತ್ರೆ? ಮುಖ್ಯಮಂತ್ರಿಗಳ ಮಾತಿನ ದಾಟಿ ನೋಡಿದ್ರೆ ಇವತ್ತು ಮೈಸೂರಿನವರ ಜನಾಂದೋಲನದ ಸಭೆಯಲ್ಲಿ ಭಾಳಷ್ಟು ಹತಾಶರಾಗಿ ಮಾತನಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅವರನ್ನು ಹಿಂದುಳಿದ ವರ್ಗದ ನಾಯಕನನ್ನು ಗುರಿಯನ್ನಾಗಿಡಿಸ್ಕೊಂಡು ಈ ರೀತಿ ಹೋರಾಟಗಳು ನಡೀತಿದೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ಜನರ ಮುಂದೆ ಇಟ್ಟಿದ್ದಾರೆ. ಆದರೆ ಒಂದು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು, ನಾವು ವಿರೋಧ ಪಕ್ಷವಾಗಿ ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯೋದಕ್ಕೆಲ್ಲ ಇರ್ತಕ್ಕಂಥದ್ದು. ವಿರೋಧ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಮಹತ್ವ ಇದೆಯೋ ವಿರೋಧ ಪಕ್ಷಕ್ಕೆ ಇನ್ನೂ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು. ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೇವೆ. ಇವತ್ತು ತಾವೇ ಏನೋ ಹಗರಣಗಳು ಆಗಿದ್ದಾವೆ. ಈ ಹಗರಣಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದೆ, ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು. ರಾಜ್ಯದ ಜನ ಇಷ್ಟು ಭರವಸೆ ಇಟ್ಟಿದ್ದಾರೆ, ನಾನೊಬ್ಬ ಹಿಂದುಳಿದ ನಾಯಕನಿದ್ದೇನೆ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ, ಈ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶನ ಕೊಡಬಾರ್ದು ಅಂತೇಳಿ ಅವತ್ತು ನಿಮಗೇನಾದರೂ ಕಿಂಚಿತರ ಅನಿಸೆ ಆ ರೀತಿ ನಡ್ಕೊಂಡಿದ್ದಿದ್ರೆ ಬಹುಶಃ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಇವತ್ತು 100 ಕೋಟಿ ಲೂಟಿಯನ್ನು ಮಾಡಿ ನೋಡಿ, ಈಗ ತಾಯಿ ಹೇಳ್ತಾಯಿದ್ರು ಮೈಸೂರು ಮೂಡ ವಿಚಾರವಾಗಿ. ಇವತ್ತು 1 ಲಕ್ಷಾಂತರ ಜನ ಇವತ್ತು ಮೂಡದಲ್ಲಿ ನಿವೇಶನ ಇಲ್ಲದೇ ಇವತ್ತು ಬೀದಿಲಿದ್ದಾರೆ. ಆದರೆ ಅವರಿಗೆ ಒಂದಿನ ನಿಮ್ಮ ಮುಖ್ಯಮಂತ್ರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಮೈಸೂರು. ಒಬ್ಬರಿಗೆ ಒಂದು ಸೈಟ್ ಕೊಡೋದಕ್ಕೆ ಯೋಗ್ಯತೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕಾಗಲೇ ನಿಮ್ಮ ಕೈಯಲ್ಲಿ ಆಗಲಿಲ್ಲ. ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತೀರಿ, ನಮ್ಮ ಮೇಲೆ ಬೆದರಿಸ್ತಕ್ಕಂಥ ಕುತಂತ್ರವನ್ನು ಮಾಡ್ತಾಯಿದ್ದೀರಿ. ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದಿದ್ರೆ ಇವತ್ತು ಇಟ್ಟಿದ್ದಗಾಲ ತಪ್ಪಾಗಿದೆ ಅಂತೇಳಿ ಒಪ್ಕೊಂಡು ಇವತ್ತು ರಾಜೀನಾಮೆ ಕೊಟ್ಟು ಬರ್ತಾಯಿದ್ರಿ. ಸದನದಲ್ಲೂ ಮಾತನಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಸದನದಲ್ಲಿ ನಾವು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡದೇ ಪಲಾಯನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ನೀವು. ಇವತ್ತಿಲ್ಲಿ ಬಂದು ಗಂಟೆಗಟ್ಟಲೆ ಮಾತನಾಡ್ತೀರಿ, ಅಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು 2 ಗಂಟೆಗಳ ಕಾಲ ಪತ್ರಿಕಾಗೋಷ್ಠಿ ನಡೆಸ್ತೀರಿ. ಬಹುಶಃ ಇಂಥ ದುರ್ಬಲ ಮುಖ್ಯಮಂತ್ರಿಗಳು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ನಾವು ಯಾರೂ ಕೂಡ ಕಂಡಿರಲಿಲ್ಲ. ಸದನದಲ್ಲಿ ಪ್ರಶ್ನೆ ಉತ್ತರ ಕೊಡಲಿಲ್ಲ ಅಂತಲೇ ಮೈಸೂರಿಗೆ ಪ್ರಶ್ನೆ ಕೇಳಕ್ಕೆ ಬಂದಿದ್ದೀರಾ ಸರ್? ನಮ್ಮ ರಾಜ್ಯದ ಜನ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನಮ್ಮ ಹತ್ರ ಇದೆ. ರಾಜ್ಯದಲ್ಲಿ ಇವತ್ತೇನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ರೀತಿ ಭ್ರಷ್ಟಾಚಾರಗಳು ನಡೆದಿದೆ, ಯಾವ ರೀತಿ ನಡೆದಿದೆ ಅನ್ನೋದು ನಮಗೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ. ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೆ ಮುಖ್ಯಮಂತ್ರಿಗಳು ಸತ್ಯವನ್ನು ಬಚ್ಚಿಡ್ತಾ ಇದ್ದಾರೆ. ಬಚ್ಚಿಟ್ಟಿದ್ದನ್ನು ಬಿಚ್ಚಿಡಿಸ್ತಕ್ಕಂಥ ಕೆಲಸ ನಾವು ಈ ಪಾದಯಾತ್ರೆ ಮುಖೇನ ಮಾಡಿಸ್ತಾ ಇದ್ದೇವೆ. ನೀವು ನಾಳೆ ಒಂದು ಯಶಸ್ವಿ ಸಮಾರಂಭವನ್ನು ಹತ್ತಿಕ್ಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಈಗಾಗಲೇ ಪೊಲೀಸರು ತಡೆಯುವಂಥದ್ದು, ಕಾರ್ಯಕರ್ತರನ್ನು ತಡೆಯುವಂಥದ್ದು, ವಾಮ ಮಾರ್ಗಗಳನ್ನು ಅನುಸರಿಸ್ತಾ ಇದೆ ಅಂತೇಳಿ ಸರ್. ಇಲ್ಲಿ ಬೇರೆ ವಿಚಾರಗಳಿದೆ, ಪೊಲೀಸರ ಮೇಲೆ ನಾವು ಆಪಾದನೆ ಮಾಡೋದಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಅವರು ಸಹಕಾರ ಕೊಡ್ತಾರೆ, ನಮ್ಮ ಕಾರ್ಯಕರ್ತರು ಕೂಡ ಸಹಕಾರ ಕೊಡ್ತಾರೆ. ಯಶಸ್ವಿ ಆಗುತ್ತೆ ಸರ್ ಕಾರ್ಯಕ್ರಮ, 100ಕ್ಕೆ 100 ಯಶಸ್ವಿ ಆಗ್ತದೆ. ಇದಿಷ್ಟು ಏನು ವಿಜೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ನಾಳಿನ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಹಾಗೂ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿರುವಂತಹ ಭ್ರಷ್ಟಾಚಾರ ಏನಿದೆ ಅದನ್ನು ಜನರಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥದ್ದು ಇವ್ರ ಮಾತು. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ಯಶಸ್ ಮಾತು, ನ್ಯೂಸ್ ಕನ್ನಡ, ಮೈಸೂರು.